ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಆಗಮನ ಕಾಲದ 3ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಈ ಭಾನುವಾರವನ್ನು ಲತೀನ್ ಭಾಷೆಯಲ್ಲಿ ಗೌದತೆ ಭಾನುವಾರ ಎಂದು ಕರೆಯುತ್ತಾರೆ. ಗೌದತೆ ಅಂದರೆ ಸಂತೋಷದ, ಸಂಭ್ರಮದ ಭಾನುವಾರ ಎಂದು. ಇಂದು ಪೀಠದ ಬಳಿ ಇರುವ ಆಗಮನ ಗುಚ್ಛದಲ್ಲಿ ಅಡ್ವೆಂಟ್ ರೀತ್ನಲ್ಲಿ ಗುಲಾಬಿ ಬಣ್ಣದ ಮೇಣದ ಬತ್ತಿಯನ್ನು ಉರಿಸಲಾಗುವುದು ಹಾಗೂ ಗುರುಗಳು ಕೂಡ ಗುಲಾಬಿ ಬಣ್ಣದ ಪೂಜಾ ವಸ್ತ್ರವನ್ನು ಧರಿಸುತ್ತಾರೆ. ಕ್ರಿಸ್ತನ ಬರುವಿಕೆ ಸಂತೋಷ, ಸಂಭ್ರಮದ ಸಂಗತಿ ಎಂದು ಇಂದಿನ ಆರಾಧನಾ ವಿಧಿ ನಮಗೆ ನೆನಪನ್ನು ಮಾಡುತ್ತವೆ. ಪ್ರಿಯರೇ, ಈ ಜಗತ್ತಿನಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಯು ಸಂತೋಷದಿಂದ, ನೆಮ್ಮದಿಯಿಂದ, ತೃಪ್ತಿಯಿಂದ ಜೀವನವನ್ನು ಮಾಡಲು ಬಯಸುತ್ತಾನೆ. ಆದರೆ ಈ ಜಗತ್ತು ನೀಡುವ ಸಂತೋಷ, ನೆಮ್ಮದಿ ಅದು ಕ್ಷಣಿಕ. ಕೇವಲ ದೇವರು ಮಾತ್ರ ನಮಗೆ ಶಾಶ್ವತವಾದ ಆನಂದವನ್ನು, ನೆಮ್ಮದಿಯನ್ನು, ತೃಪ್ತಿಯನ್ನು ನೀಡಲು ಸಾಧ್ಯ. ಆ ಶಾಶ್ವತ ಸಂತೋಷಕ್ಕಾಗಿ ಇಂದಿನ ಬಲಿಪೂಜೆಯಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಇಂದಿನ ಮೊದಲನೆಯ ವಾಚನವನ್ನು ಯೆಶಾಯ ಪ್ರವಾದಿಯ ಗ್ರಂಥ ಅಧ್ಯಾಯ 35ರಿಂದ ಆಯ್ಕೆ ಮಾಡಲಾಗಿದೆ. ಪ್ರಿಯರೇ, ಈ ವಾಚನದ ಹಿನ್ನೆಲೆಯನ್ನು ನಾವು ನೋಡಿದಾಗ ಇಸ್ರಾಯೇಲರು ಬ್ಯಾಬಿಲೋನಿನಲ್ಲಿ ಗುಲಾಮರಾಗಿದ್ದರು. ಅವರು ವಾಗ್ದತ್ತ ನಾಡಿನಿಂದ ಬಹಳ ದೂರದಲ್ಲಿ ನೆಲೆಸಿದ್ದರು. ಅವರ ದೇವಾಲಯ ನಾಶವಾಗಿತ್ತು. ಅವರು ನಾಡನ್ನು ಹಾಗೂ ದೇವಾಲಯವನ್ನು ಕಳೆದುಕೊಂಡಿದ್ದರು. ಇಸ್ರಾಯೇಲ್ ಜನರಿಗೆ ದೇವಾಲಯ ಹಾಗೂ ವಾಸಿಸುವ ನಾಡು ದೇವರ ಪ್ರಸನ್ನತೆಯ ಸಂಕೇತವಾಗಿತ್ತು. ಆದ್ದರಿಂದ ಅವರ ಜೀವನವು ಕಷ್ಟ, ದುಃಖಗಳಿಂದ, ದೈಹಿಕ ದುರ್ಬಲತೆಗಳಿಂದ ಕೂಡಿತ್ತು. ಅವರಲ್ಲಿ ಸಂತೋಷ, ಉಲ್ಲಾಸ, ನೆಮ್ಮದಿ ಇರಲಿಲ್ಲ. ಹಾಗಾಗಿ ಯೆಶಾಯ ಪ್ರವಾದಿ ಇಂದು ಅವರಿಗೆ ಸಾಂತ್ವನದ, ಭರವಸೆಯ ಮಾತುಗಳನ್ನು ನುಡಿಯುತ್ತಾನೆ. ಏಕೆಂದರೆ ನೀವು ಈಗ ಗುಲಾಮಗಿರಿಯಿಂದ ನಿಮ್ಮ ಮನೆಗೆ, ನಿಮ್ಮ ನಾಡಿಗೆ ಮರಳಿ ಹೋಗುತ್ತೀರಾ. ಮತ್ತೊಂದು ಅರ್ಥದಲ್ಲಿ ನೋಡುವುದಾದರೆ, ನೀವು ಕಳೆದುಕೊಂಡಂತಹ ದೇವರ ಪ್ರಸನ್ನತೆಯನ್ನು ಪುನಃ ಪಡೆಯುತ್ತೀರಾ ಎಂಬ ಸಾಂತ್ವನದ ಮಾತುಗಳನ್ನು ಅವರಿಗೆ ನುಡಿಯುತ್ತಾನೆ. ಮತ್ತು ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಲಿವೆ. ದೇವರು ನಿಮ್ಮ ಕಣ್ಣೀರನ್ನು ಒರೆಸುತ್ತಾರೆ ಎಂದು ಯೆಶಾಯ ಪ್ರವಾದಿ ಅವರಲ್ಲಿ ಆತ್ಮಶಕ್ತಿಯನ್ನು ತುಂಬುತ್ತಾನೆ. ಪ್ರಿಯರೇ, ಇಂದು ಇಸ್ರಾಯೇಲರಂತೆ ನಮ್ಮಲ್ಲೂ ಅನೇಕರು ಕಷ್ಟದಿಂದ, ನೋವಿನಿಂದ, ಕಣ್ಣೀರಿನಿಂದ, ಅವಮಾನದಿಂದ ಜೀವನವನ್ನು ಮಾಡುತ್ತಿರಬಹುದು. ಯೆಶಾಯನ ಪ್ರವಾದನೆ ಇಂದು ನಮ್ಮಲ್ಲಿ ಅದೇ ಆತ್ಮಸ್ಥೈರ್ಯವನ್ನು, ಭರವಸೆಯನ್ನು ಮೂಡಿಸಬೇಕು. ಪ್ರಿಯರೇ, ಇಂದಿನ 2ನೆಯ ವಾಚನವನ್ನು ಯಾಕೋಬನ ಗ್ರಂಥ ಅಧ್ಯಾಯ 5ರಿಂದ ನಾವು ಆಲಿಸುತ್ತೇವೆ. ತಾಳ್ಮೆಯ ಬಗ್ಗೆ ಹೇಳುವ ಯಾಕೋಬ ರೈತನ ಉದಾಹರಣೆಯನ್ನು ನೀಡುತ್ತಾನೆ. ಹೇಗೆ ಒಬ್ಬ ರೈತ ಮಳೆಗಾಗಿ ತಾಳ್ಮೆಯಿಂದ ಕಾಯುತ್ತಾನೋ, ಉತ್ತಮ ಬೆಳೆಯನ್ನು ನಿರೀಕ್ಷಿಸುತ್ತಾನೋ, ನಾವು ಕೂಡ ಪ್ರಭುವಿನ ಆಗಮನಕ್ಕೆ ತಾಳ್ಮೆಯಿಂದ ಶೋಧನೆಗಳನ್ನು ಜಯಿಸುತ್ತಾ ಕಾಯಬೇಕು ಎಂದು ತಿಳಿಸುತ್ತಾನೆ. ಹಾಗೂ ಇಂದಿನ ಶುಭ ಸಂದೇಶವನ್ನು ಮತ್ತಾಯನ ಶುಭ ಸಂದೇಶ ಅಧ್ಯಾಯ 11ರಿಂದ ನಾವು ಆಲಿಸುತ್ತೇವೆ. ಪ್ರಿಯರೇ, ಯೋವಾನನ ಬಂಧನದ ನಂತರ ಯೇಸು ಬಹಿರಂಗವಾಗಿ ಬೋಧಿಸಲು ಪ್ರಾರಂಭಿಸುತ್ತಾರೆ ಹಾಗೂ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ನಮಗೆ ಗೊತ್ತಿರುವಂತೆ ಸ್ನಾನಿಕ ಯೋವಾನನು ಹೆರೋದ ಅಂತಿಪಾಸನ ನೀಚ ಜೀವನವನ್ನು, ಪಾಪಮಯ ಜೀವನವನ್ನು ಖಂಡಿಸಿದರ ಪರಿಣಾಮವಾಗಿ ಆತ ಸೆರೆಮನೆಯನ್ನು ಸೇರಬೇಕಾಯಿತು. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 3 ವಾಕ್ಯ 11ರಿಂದ 17ರಲ್ಲಿ ನಾವು ನೋಡುತ್ತೇವೆ. ಯೋವಾನನು ಯೇಸು ಸ್ವಾಮಿಗೆ ಸ್ನಾನದೀಕ್ಷೆಯನ್ನು ನೀಡುವಾಗ ದೇವರು ಯೇಸುವೆ ಬರಬೇಕಾಗಿದ್ದ ರಕ್ಷಕ ಎಂದು ತಿಳಿಸುತ್ತಾರೆ.
ಮತ್ತು ಯೋವಾನನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 29ರಲ್ಲಿ ನಾವು ನೋಡುತ್ತೇವೆ. ಯೋವಾನ ಯೇಸುವನ್ನ ನೋಡಿ ಈ ರೀತಿ ನುಡಿಯುತ್ತಾನೆ, ಇಗೋ ನೋಡಿ, ಬಲಿ ಅರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ, ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರೇ ಎಂದು ಯೋವಾನ ಯೇಸು ಸ್ವಾಮಿಯನ್ನ ಕುರಿತು ನುಡಿಯುತ್ತಾನೆ. ಜನರಿಗೆ ಯೇಸುವಿನ ಪರಿಚಯವನ್ನ ಮಾಡಿಕೊಡುತ್ತಾನೆ. ಅದರಂತೆ ಬರಬೇಕಾದ ರಕ್ಷಕರು ಅವರೇ, ಅವರ ಪಾದರಕ್ಷೆಗಳನ್ನು ಬಿಚ್ಚಲು ನಾನು ಅರ್ಹನಲ್ಲ ಎಂದು ತನ್ನನ್ನೇ ತಾನು ತಗ್ಗಿಸಿಕೊಳ್ಳುತ್ತಾನೆ. ಯೋವಾನನು ಸೆರೆಮನೆಯಲ್ಲಿ ಬಂದಿಯಾದ ನಂತರ ಆತನ ಶಿಷ್ಯರು ಯೇಸುವಿನ ಕಾರ್ಯಕಲಾಪಗಳ ಬಗ್ಗೆ ಅವನಿಗೆ ವರದಿಯನ್ನ ನೀಡುತ್ತಿದ್ದರು. ಆದರೂ ಯೇಸುವೆ ನಿಜವಾದ ರಕ್ಷಕರ ಎಂಬ ಸಂಶಯ ಯೋವಾನನಲ್ಲಿ ಕಾಡುತ್ತೆ. ಈ ಸಂಶಯ ಕೇವಲ ಯೋವಾನನಿಗೆ ಮಾತ್ರ ಬರಲಿಲ್ಲ. ಅಂದಿನ ಕಾಲದಲ್ಲಿ ಅನೇಕ ಯಹೂದ್ಯರಿಗೆ ಈ ಸಂಶಯ ಬಂದಿತ್ತು. ಪ್ರಿಯರೇ, ಕಾರಣ ಯಹೂದ್ಯರ ಪ್ರಕಾರ ಅವರ ಕಲ್ಪನೆಯ ರಕ್ಷಕನ ಚಿತ್ರಣವೇ ಬೇರೆಯಾಗಿತ್ತು. ಯಹೂದ್ಯರ ಪ್ರಕಾರ ರಕ್ಷಕ ಬರುವುದು ಜೆರುಸಲೇಮಿನಿಂದ. ಕಾರಣ ಯಹೂದ್ಯರ ಪ್ರಮುಖ ಕೇಂದ್ರ ಇದ್ದಿದ್ದು ಜೆರುಸಲೇಮಿನಲ್ಲಿ, ಅವರ ದೇವಾಲಯ ಇದ್ದಿದ್ದು ಜೆರುಸಲೇಮಿನಲ್ಲಿ. ಆದರೆ ನಾವು ಯೇಸುವಿನ ಬಹಿರಂಗ ಜೀವನವನ್ನು ಗಮನಿಸಿದ್ದೇ ಆದರೆ ಯೇಸು ಸಾಕಷ್ಟು ಸಮಯ ಕಳೆಯುವುದು ಗಲಿಲೆಯದಲ್ಲಿ, ಜೆರುಸಲೇಮಿನಲ್ಲಿ ಅಲ್ಲ. ಅವರು ಗಲಿಲೆಯದ ಸರೋವರದ ಸುತ್ತಮುತ್ತ ಪ್ರಬೋಧನೆಯನ್ನು ಮಾಡುತ್ತಾ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಇರುತ್ತಾರೆ. ಹಾಗಾಗಿ ಅನೇಕರಿಗೆ ಸಂಶಯ ಬಂತು, ಈತನೇ ನಿಜವಾದ ರಕ್ಷಕನ ಅಥವಾ ಬೇರೆಯವರಿಗೆ ನಾವು ಕಾಯಬೇಕಾ? ಮತ್ತು ಅವರಲ್ಲಿ ಇದ್ದ ಮತ್ತೊಂದು ನಂಬಿಕೆ ಎಂದರೆ ರಕ್ಷಕ ದಾವಿದ ಅರಸನಂತೆ ಬರುತ್ತಾನೆ, ರೋಮನರನ್ನ ಸರ್ವನಾಶ ಪಡಿಸುತ್ತಾನೆ, ಯಹೂದ್ಯರ ಸಾಮ್ರಾಜ್ಯವನ್ನು ಮತ್ತೊಮ್ಮೆ ಪ್ರತಿಷ್ಠಾಪಿಸುತ್ತಾನೆ ಎಂಬುದು ಯಹೂದ್ಯರ ನಂಬಿಕೆಯಾಗಿತ್ತು. ಮತ್ತು ಸ್ನಾನಿಕ ಯೋವಾನ, ನಾವು ಕಳೆದ ಭಾನುವಾರದ ಶುಭ ಸಂದೇಶದಲ್ಲಿ ಆಲಿಸಿದ್ದು, ಸ್ನಾನಿಕ ಯೋವಾನ ನುಡಿಯುತ್ತಾನೆ, ಬರುವ ರಕ್ಷಕರ ಕೈಯಲ್ಲಿ ಮೊರವಿದೆ, ಅವರು ಒಳ್ಳೆಯ ಕಾಳುಗಳನ್ನು ತಮ್ಮ ಕಣಜಕ್ಕೆ ತುಂಬಿಸಿಕೊಳ್ಳುತ್ತಾರೆ, ಹೊಟ್ಟನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟಾಕುತ್ತಾರೆ. ಅಂದರೆ ಮನಪರಿವರ್ತನೆಯಾಗಿರಿ, ಇಲ್ಲದೆ ಹೋದಲ್ಲಿ ಸರ್ವನಾಶ ಕಟ್ಟಿಟ್ಟ ಬುತ್ತಿ ಎಂದು ಯೋವಾನನ ಬೋಧನೆಯನ್ನು ನಾವು ಕಳೆದ ವಾರ ಆಲಿಸಿದೆವು. ಆದರೆ ಯೇಸು ಕ್ರಿಸ್ತರ ಬೋಧನೆಯನ್ನು ಆಲಿಸಿದ ಮೇಲೆ, ಅವರ ಜೀವನ ವೈಖರಿಯನ್ನು ಕಂಡ ಮೇಲೆ ಯೋವಾನನಿಗೆ ಆ ಒಂದು ಸಂಶಯ ಬಂದಿತ್ತು. ಹಾಗಾಗಿ ತನ್ನ ಶಿಷ್ಯರನ್ನು ಕಳುಹಿಸುತ್ತಾನೆ, ಹೋಗಿ ವಿಚಾರಿಸಿ ಇವರೇ ನಿಜವಾಗಿ ಬರಬೇಕಾದ ರಕ್ಷಕರ ಅಥವಾ ಬೇರೆಯವರಿಗೆ ನಾವು ಎದುರು ನೋಡಬೇಕಾಗೆಂದು. ಆಗ ಯೇಸು ಸ್ವಾಮಿ ತಮ್ಮ ಯೋವಾನನ ಶಿಷ್ಯರಿಗೆ ಈ ರೀತಿ ನುಡಿಯುತ್ತಾರೆ. ಅವರಿಗೆ ಯೇಸು ಸ್ವಾಮಿ ಹೆಚ್ಚೇನು ಬೋಧನೆಯನ್ನ ಮಾಡುವುದಿಲ್ಲ. ಅವರು ನುಡಿದಿದ್ದು, ನೀವೇ ನಿಮ್ಮ ಕಣ್ಣಿನಿಂದ ನೋಡಿ ಎಂದು ತಿಳಿಸುತ್ತಾರೆ. ಪ್ರಿಯರೇ, ಯೇಸುವು ತಾನು ಮಾಡಿದ ಕೆಲಸ ಕಾರ್ಯಗಳ ಬಗ್ಗೆ ಅವರಿಗೆ ನೋಡಲು ತಿಳಿಸುತ್ತಾರೆ. ಯೇಸು ಸ್ವಾಮಿ ಪ್ರವಾದಿಗಳು ನೀಡಿದ ಪ್ರವಾದನೆಯನ್ನ ಪರಿಪೂರ್ಣಗೊಳಿಸಿದರು. ಯೆಶಾಯ ಪ್ರವಾದಿಯ ಗ್ರಂಥ ಅಧ್ಯಾಯ 28ರಲ್ಲಿ, ಅಧ್ಯಾಯ 35ರಲ್ಲಿ, ಅಧ್ಯಾಯ 42ರಲ್ಲಿ ನಾವು ನೋಡುವಂತೆ ಒಬ್ಬ ರಕ್ಷಕ ಬಡವರಿಗೆ, ದೀನ ದಲಿತರಿಗೆ, ನಿರ್ಗತಿಕರಿಗೆ, ರೋಗಿಗಳಿಗೆ ಮತ್ತು ದೇವರನ್ನೇ ಆಶ್ರಯಿಸಿದವರಿಗೆ ಶುಭ ಸಂದೇಶವನ್ನ ಸಾರಲು ಬರುತ್ತಾನೆ. ರಾಜಕೀಯ ಸ್ವಾತಂತ್ರ್ಯವನ್ನ ನೀಡಲು ಅಲ್ಲ, ರಾಜಕೀಯ ಸಾಮ್ರಾಜ್ಯವನ್ನ ಸ್ಥಾಪಿಸಲು ಅಲ್ಲ, ಬಡವರಿಗೆ ಶುಭ ಸಂದೇಶವನ್ನ ನೀಡುವುದಕ್ಕೆ, ದೀನದಲಿತರಿಗೆ, ನಿರ್ಗತಿಕರ ಪರ ನಿಂತು ಅವರಿಗೆ ಕೆಲಸವನ್ನ ಮಾಡುತ್ತಾನೆ ಎಂದು ಯೆಶಾಯ ಪ್ರವಾದನೆಯನ್ನು ಮಾಡಿದ್ದ. ಅದನ್ನ ಕ್ರಿಸ್ತ ತಮ್ಮ ಜೀವನದಲ್ಲಿ ಪರಿಪೂರ್ಣಗೊಳಿಸಿದರು. ಪ್ರಿಯರೇ, ಅದನ್ನ ಕಂಡ ಯೋವಾನನ ಶಿಷ್ಯರು ಹೋಗಿ ಯೋವಾನನಿಗೆ ತಿಳಿಸುತ್ತಾರೆ. ಆಗ ಅವರಿಗೆ ಸ್ಪಷ್ಟವಾದ ನಿಜವಾದ ರಕ್ಷಕನ ಕಾರ್ಯವೈಖರಿ ಏನು ಎಂದು ಅವರು ಮನದಟ್ಟ ಮಾಡಿಕೊಳ್ಳುತ್ತಾರೆ. ಪ್ರಿಯರೇ, ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ಅನೇಕ ಬಾರಿ ನಾವು ಅಪೇಕ್ಷಿಸುವುದು ಒಂದು, ಆದರೆ ನಮ್ಮ ಜೀವನದಲ್ಲಿ ನಡೆಯುವುದು ಮತ್ತೊಂದು ಆಗಿರುತ್ತೆ. ಎಲ್ಲವನ್ನ ನಾವು ಒಳ್ಳೆಯ ದೃಷ್ಟಿಯಿಂದ ಸ್ವೀಕರಿಸಬೇಕು ಎಂದು ಕ್ರಿಸ್ತ ಈ ರೀತಿ ನಮಗೆ ತಿಳಿಸುತ್ತಾರೆ. ಪ್ರಿಯರೇ, ಹಾಗಾಗಿ ಮತ್ತು ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಯೋವಾನನನ್ನ ಹಾಡಿ ಹೊಗಳುತ್ತಾರೆ. ಪ್ರಿಯರೇ, ಯೋವಾನ ತನ್ನ ಮಾತು ಮತ್ತು ಕಾರ್ಯದಿಂದ
ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ಮೇರು ಪ್ರವಾದಿಯಾಗಿ ನಿಲ್ಲುತ್ತಾನೆ. ಹೀಬ್ರು ಭಾಷೆಯಲ್ಲಿ ಯೋವಾನ ಅಂದರೆ ದೇವರು ಕೃಪಾಪೂರ್ಣನು, ಗಾಡ್ ಇಸ್ ಗ್ರೇಷಿಯಸ್ ಎಂದು ಅರ್ಥ. ಯೋವಾನನ ಜೀವನ ಇಂದು ನಮಗೆಲ್ಲರಿಗೂ ಮಾದರಿಯಾಗಬೇಕು. ಸ್ನಾನಿಕ ಯೋವಾನನು ದೀನತೆಯಿಂದ ಜೀವನವನ್ನು ಮಾಡಿದವನು. ಆ ಸ್ನಾನಿಕ ಯೋವಾನನಂತೆ ನಾವು ದೀನತೆಯಿಂದ ಜೀವನವನ್ನು ಮಾಡಬೇಕು ಮತ್ತು ಸತ್ಯ ನ್ಯಾಯವನ್ನು ಪ್ರತಿಪಾದಿಸಲು ಯೋವಾನ ಹಿಂಜರಿಯಲಿಲ್ಲ. ಹೆರೋದರಸನ ಅನೈತಿಕತೆಯನ್ನು ಧೈರ್ಯದಿಂದ ಖಂಡಿಸಿದ, ತನ್ನ ದಿಟ್ಟತನಕ್ಕಾಗಿ ಪ್ರಾಣವನ್ನೇ ತೆತ್ತ. ಇಂದು ಕ್ರಿಸ್ತನ ಬರುವಿಕೆಗಾಗಿ ಸಿದ್ಧವಾಗುತ್ತಿರುವ ನಾವು ಕೂಡ ಯೋವಾನನಿಂದ ಪ್ರೇರಣೆಗೆ ಒಳಗಾಗಬೇಕು. ನಮ್ಮ ಆಲೋಚನೆ, ನಡೆ, ನುಡಿ ಕ್ರಿಸ್ತನಿಗೆ ಸಾಕ್ಷಿ ನೀಡುವಂತಿರಬೇಕು. ಅನ್ಯಾಯ, ಅಕ್ರಮ, ಅನೀತಿ, ದಬ್ಬಾಳಿಕೆ, ಭ್ರಷ್ಟಾಚಾರ, ಅನೈತಿಕತೆ, ಡಂಬಾಚಾರ ತುಂಬಿ ತುಳುಕುತ್ತಿರುವ ಈ ಸಮಾಜದಲ್ಲಿ ಸ್ನಾನಿಕ ಯೋವಾನನಂತೆ ನೈತಿಕತೆ, ಧೈರ್ಯ, ದಿಟ್ಟತನದಿಂದ ಕ್ರಿಸ್ತನಿಗೆ ಸಾಕ್ಷಿಗಳಾಗಲು ನಾವು ಮುಂದಾಗಬೇಕಿದೆ. ಬಹುಶಃ ಯೋವಾನನ ಬದುಕು ದುರಂತದಲ್ಲಿ ಅಂತ್ಯಗೊಂಡಂತೆ ನಮಗೂ ಕಷ್ಟ, ಅಪಜಯ, ಸೋಲು, ಅವಮಾನ ಎದುರಾಗಬಹುದು. ಆದರೆ ಕ್ರಿಸ್ತನ ಸಾಮ್ರಾಜ್ಯದಲ್ಲಿ ಪ್ರತಿಫಲ ಪಡೆಯುವುದರಲ್ಲಿ ಯಾವುದೇ ಸಂಶಯ ನಮಗೆ ಇಲ್ಲ ಪ್ರಿಯರೇ. ಈ 3ನೆಯ ಭಾನುವಾರ ನಮ್ಮನ್ನು ಸಂಭ್ರಮಿಸಲು ಕರೆ ನೀಡುತ್ತಾ ಇದೆ. ಇಂದು ನಮ್ಮ ಕುಟುಂಬಗಳಲ್ಲಿ ನಿಜವಾದ ಸಂತೋಷ, ಸಂಭ್ರಮ ಮನೆ ಮಾಡಿದೆಯಾ? ಮತ್ತು ನಮ್ಮಲ್ಲಿರುವ ಸಂತೋಷ, ಸಂಭ್ರಮವನ್ನು ನಾವು ಪರರಲ್ಲಿ ಹಂಚಿಕೊಳ್ಳಲು ಸಿದ್ಧರಿದ್ದೇವಾ? ನಮ್ಮ ಬದುಕನ್ನು ಆತ್ಮಾವಲೋಕನ ಮಾಡಿಕೊಳ್ಳುತ್ತಾ ಈ ಬಲಿಪೂಜೆಯನ್ನು ಮುಂದುವರಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.